ಹೇ ಎವ್ರಿವನ್, ವೆಲ್ಕಮ್ ಟು ಸ್ನೇಹ ರಕ್ಕೋ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಫಸ್ಟ್ ಹಾಫ್ kg ನಾನು ಚಿಕನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ತೊಗೊಳ್ಳಿ ಫ್ರೆಂಡ್ಸ್. ಮತ್ತು 2 ಆನಿಯನ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬಿರಿಯಾನಿಗೆ ಬೇಕಾಗಿರುವಂತಹ ಸ್ಪೈಸಸ್ ಫ್ರೆಂಡ್ಸ್, ಸ್ಪೈಸಸ್ ನಮಗೆ ಯಾವ್ಯಾವ ಬೇಕೋ ಫ್ಲವರ್ಸು, ಮರಾಠಿ ಮೊಗ್ಗು, ಒಂದು ಏಲಕ್ಕಿ, ಮತ್ತು 2 ಏಲಕ್ಕಿ, ಮತ್ತು 2 ಚಕ್ಕೆ, ನಾನು ಬೇಕಾಗಿರುವಂಥ ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಮೊಸರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಪುದೀನ ಕೊತ್ತಂಬರಿ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ಲ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ಮತ್ತು ಅದು ಮಸಾಲೆಗೂ ಕೂಡ ನಾನು ಸ್ವಲ್ಪ 2 ಚಕ್ಕೆ 2 ಲವಂಗನೂ ನಾನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ನಾವು ತಯಾರು ಮಾಡಿಸ್ಕೊಡೋಣ ಫ್ರೆಂಡ್ಸ್ ಫಸ್ಟು. ಸೊ ನಾವು ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿ, ಶುಂಠಿ, ಮತ್ತು ಕೊತ್ತಂಬರಿ, ಮತ್ತು ಮಸಾಲೆ, ನಾವು ಚಕ್ಕೆ ಲವಂಗ ಏನು ತೊಗೊಂಡಿದ್ದೀವೋ ಇದನ್ನು ನಾವು ಫಸ್ಟು ಗ್ರೈಂಡ್ ಮಾಡ್ಕೊಳೋಣ ಫ್ರೆಂಡ್ಸ್. ಮತ್ತು ನಮಗೆ ರೈಸ್ ನೀವು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಹಾಫ್ ಕೆ ಜಿ ರೈಸ್ನ ತೊಗೊಂಡಿದ್ದೀನಿ. ಮತ್ತು ಫ್ರೈಡ್ ಆನಿಯನ್ಸಿಗೋಸ್ಕರ ನಾನು ಇಲ್ಲಿ ಆನಿಯನ್ಸ್ನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಅದನ್ನು ನಾವು ಗ್ರೈಂಡ್ ಮಾಡಾದಮೇಲೆ ಸೊ ನಾವಿಲ್ಲಿ ಫ್ರೈಡ್ ಆನಿಯನ್ಸಿಗೋಸ್ಕರ ನಾನು ಇಲ್ಲಿ ಒಂದು ಸಣ್ಣದಾಗಿರುವಂಥ ಬಾಂಡಲಿನ ತಗೊಂಡು ನಾನು ಅದನ್ನು ಸ್ಟವ್ ಆನ್ ಮಾಡಿ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಬಿರಿಯಾನಿಗೆ ಫ್ರೈಡ್ ಆನಿಯನ್ಸ್ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಅದು ಗ್ರೇವಿ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಸೊ ನಾವು ಬಿರಿಯಾನಿಯಲ್ಲಿ ತುಂಬ ವಿಧಾನಗಳಿದ್ದಾವೆ ಫ್ರೆಂಡ್ಸ್. ನಾವು ಅದರಲ್ಲಿ ನಮಗೆ ಯಾವ್ದು ಬೇಕೋ ನಾವು ಅದನ್ನು ಯಾವ ಥರ ನಾವು ಟೇಸ್ಟ್ ಬೇಕಾದರೂ ನಾವು ಮಾಡ್ಕೊಬೋದು. ಸೊ ನಾನು ತೋರಿಸುವ ವಿಧಾನ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಬಾಂಡಲಿ ಕಾದಿದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ನಾವು ಅದನ್ನು ಫ್ರೈಡ್ ಆನಿಯನ್ಸ್ನ ಮಾಡ್ಕೊಳೋಣ ಫ್ರೆಂಡ್ಸ್. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಇದೆಯಲ್ಲ, ನಾನು 2 ಸಣ್ಣ ಗಾತ್ರದ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ನೀಟಾಗಿ ಬ್ರೌನ್ ಕಲರ್, ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ನಾವು ಈ ಥರ ಈರುಳ್ಳಿನ ಈ ಥರ ನಾವು ಹಿಂದೆ ಮುಂದೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಈರುಳ್ಳಿ ಫುಲ್ಲು ಸೀದೋಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಸೊ ನಾವು ನೋಡ್ಕೊತ ಇರಬೇಕು. ಸೊ ಅಲ್ಲಿ ಈರುಳ್ಳಿ ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ಈ ಕಡೆ ಬಿರಿಯಾನಿಗೆ ಬೇಕಾಗಿರುವಂಥ ನಾವು ರೈಸ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ತೊಗೊಂಡಿರುವಂತಹ ಹಾಫ್ ಕೆ ಜಿ ಚಿಕನಿಗೆ ಹಾಫ್ ಕೆ ಜಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾವು ವಾಶ್ ಮಾಡಿಕೊಂಡು, ನೀವು ಯಾವುದಾದ್ರೂ ರೈಸ್ ತೊಗೊಳ್ಳಿ ಫ್ರೆಂಡ್ಸ್. ನೀವು ಬಾಸುಮತಿ ರೈಸ್ ಆದರೂ ತೊಗೊಳ್ಳಿ. ನಾನು ಮನೆಯಲ್ಲಿರುವಂತಹ ಬುಲೆಟ್ ರೈಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಬೇಕಾಗಿರುವಂತಹ ರೈಸ್ನ ನೀಟಾಗಿ ವಾಶ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ನೀರು ಜೊತೆಗೆ ನಾವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಪುದೀನಾನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು, ಉಪ್ಪು ಮತ್ತು ಎಣ್ಣೆ ಜೊತೆಯಲ್ಲೇ ಮತ್ತು ಒಂದು ಹಾಫ್ ನಿಂಬೆಹಣ್ಣನ್ನು ಕೂಡ ನಾವು ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ರೈಸು ಉದ್ರಾಗಿ ಬರುತ್ತೆ, ಅಂಟೋದಿಲ್ಲ, ಮೆತ್ತಗಾಗೋದಿಲ್ಲ. ರೈಸು ಉದ್ರಾಗಿ ಬರುತ್ತೆ. ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ ಈ ಉಪ್ಪನ್ನೆಲ್ಲ ನಾವು ಸೇರಿಸ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಸೇರಿಸ್ಕೊಳ್ಳಿ. ಯಾಕಪ್ಪ ಅಂದರೆ ನಾವು ಗಂಜಿ ಬಸಿತೀವಲ್ಲ ಫ್ರೆಂಡ್ಸ್. ಸೊ ರೈಸು 90% ಬೆಂದ ಮೇಲೆ ನಾವು ಎಕ್ಸ್ಟ್ರಾ ನೀರು ಏನಿದೆಯೋ ಗಂಜಿನ ನಾವು ಬಸಿಬೇಕು. ನೀರನ್ನ ನಾವು ಅದನ್ನು ತಕ್ಕೊಂಡು ಜಸ್ಟು 90% ಬೆಂದಿರುವಂಥ ರೈಸ್ನ ನಾವು ಬಿರಿಯಾನಿಗೆ ಲೇಯರ್ನ ನಾವು ಹಾಕ್ಕೊತೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಪಕ್ಕದಲ್ಲಿ ನಾವು ಸೈಡಲ್ಲಿ ಆ ರೈಸ್ನ ಬೇಯೋದಕ್ಕೆ ಇಡೋಣ ಫ್ರೆಂಡ್ಸ್. ಇಲ್ಲಿ ಬನ್ನಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ಈರುಳ್ಳಿ ಗೋಲ್ಡನ್ ಕಲರು ನಿಧಾನವಾಗಿ ಅದು ಬೇಯ್ತಾಗಿದೆ. ಅದು ಬೇಯೋದ್ರೊಳಗೆ ನೋಡಿ ಫ್ರೆಂಡ್ಸ್, ನಾವು ಆ ಕಡೆ ರೈಸ್ ಕೂಡ ನಾವು ಈ ಕಡೆ ರೆಡಿ ಮಾಡಿಟ್ಟಿದ್ದೀವಿ. ಸೊ ಅದು ಕುದಿಬೇಕು, 90% ರೈಸು ಬೇಯಬೇಕು. ಅಷ್ಟರೊಳಗೆ ನಾವು ಈ ಕಡೆ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಆ ರೈಸ್ 90% ಬೇಯೋಷ್ಟೊತ್ತಿಗೆ ನಮಗೆ ಇಲ್ಲಿ ಫ್ರೈಡ್ ಆನಿಯನ್ಸು ಮತ್ತು ಬಿರಿಯಾನಿಗೆ ಬೇಕಾಗಿಂಥ ಒಗ್ಗರಣೆ ಗ್ರೇವಿ ಕೂಡ ನಮಗೆ ರೆಡಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇವಾಗ ಆನಿಯನ್ಸ್ ಎಲ್ಲ ಗೋಲ್ಡನ್ ಕಲರು ಬಂದಿದೆ. ಇದನ್ನು ಇವಾಗ ನಾವು ಒಂದು ಪ್ಲೇಟಿಗೆ ನಾವು ತೊಗೊಳೋಣ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನನ್ನ ಕುಕ್ಕಿಂಗ್ ವೀಡಿಯೋಸು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನಮ್ಮ ಕುಕ್ಕಿಂಗ್ ವೀಡಿಯೋಸು ಎಲ್ಲ ರೀತಿ ನೋಟಿಫಿಕೇಷನ್ಗಳು ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಬನ್ನಿ ಫ್ರೆಂಡ್ಸ್, ಫ್ರೈಡ್ ಆನಿಯನ್ಸ್ ರೆಡಿ ಆದಮೇಲೆ ಇಲ್ಲಿ ನಾವು ಯಾವ ಪಾತ್ರೆಯಲ್ಲಿ ನೀವು ಬಿರಿಯಾನಿ ಮಾಡಬೇಕಂತಿದ್ದೀರೋ ಫಸ್ಟ್ ಅದನ್ನು ತೊಗೊಳ್ಳಿ. ಪಾತ್ರೆ ಆದರೂ ತೊಗೊಳ್ಳಿ ಅಥವಾ ಕುಕ್ಕರ್ ಆದರೂ ತೊಗೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಏನು ಮಾಡಿದ್ದೀನಿ, ಕುಕ್ಕರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನನಗೆ 1/2 kg ಬಿರಿಯಾನಿಗೆ ಆಗುವಂಥ ಕುಕ್ಕರ್ನ ನಾನು ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 1/2 kg ಬಿರಿಯಾನಿಗೆ ನಾನು 1.5 ಗ್ಲಾಸ್ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ 1.5 ಗ್ಲಾಸು ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲು ಮುಂದೆ ಇದ್ರೇ ಫ್ರೆಂಡ್ಸ್ ಬಿರಿಯಾನಿ ಟೇಸ್ಟ್ ಬರುತ್ತೆ. ಹಾಗಂತೇಳಿ ಜಾಸ್ತಿ ಆಯಿಲು ಕೂಡ ತಿನ್ನಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ. ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾವು ತಿನ್ನೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಏನಿಲ್ಲ ಫ್ರೆಂಡ್ಸ್. ಅದನ್ನು ನಾವು ರೆಗ್ಯುಲರಾಗಿ ಡೈಲಿ ಮಾಡಬಾರ್ದು, ಬಟ್ ಸಮ್ಟೈಮ್ಸ್ ತಿಂದರೆ ನೋ ಪ್ರಾಬ್ಲಮ್ ಫ್ರೆಂಡ್ಸ್. ಆಯಿಲ್ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಫ್ರೆಂಡ್. ಬಿಸಿ ಆದಮೇಲೆ ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನಾವು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಒಂದೊಂದಾಗಿಯೇ ಇವಾಗ ಹಾಕಬೇಕು. ಓಲ್ ಮಸಾಲ, ಬಿರಿಯಾನಿ ಮಸಾಲ ಸ್ಪೈಸಸ್ ಏನಿದಾವೆ ಅದನ್ನು ನಾವು ಫಸ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ, ಮತ್ತು ಆನಿಯನ್ಸ್. ಆನಿಯನ್ಸ್ ಹಾಕಿಬಿಟ್ಟು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದೆಲ್ಲ ಆನಿಯನ್ಸ್ ಎಲ್ಲ ಏನಾಗಬೇಕು, ಸ್ಮ್ಯಾಶ್ ಆಗಬೇಕು, ಮೆತ್ತಗಾಗಬೇಕು. ಸೊ ನಾವೆಲ್ಲ ನೀಟಾಗಿ ಈ ರೀತಿ ಅದನ್ನು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಆನಿಯನ್ಸ್ ಎಲ್ಲ ಏನಾಗಿದೆ, ಸ್ವಲ್ಪ ಬೆಂದೋಗಿದೆ, ಮೆತ್ತಗಾಗ್ತಾ ಬರ್ತಾ ಇದೆ. ಇವಾಗ ನಾವು ಹೆಚ್ಚಿರುವಂಥ ಟೊಮೊಟೊ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕೂಡ ಏನಾಗಬೇಕು, ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಸಾಫ್ಟ್ ಆಗೋ ತನಕ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ನಮಗೆ ಬಿರಿಯಾನಿ ಅನ್ನೋದು ಚೆನ್ನಾಗೇ ಬರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇವಾಗ ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಸೇರಿಸ್ಕೊಬೇಕು ಫ್ರೆಂಡ್ಸ್. ಇವಾಗ ನಾವು 1/2 kg ಚಿಕನ್ನು ಆವಾಗಲೇ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡಿರೋ ಚಿಕನ್ನ ನಾನು ಇದರಲ್ಲಿ ಸೇರಿಸ್ಕೊತ ಇದ್ದೀನಿ. ಸ್ವಲ್ಪ 1/2 ಟೀಸ್ಪೂನು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಒಂದೇ ಸಲ ಬಿರಿಯಾನಿಗೂ ಬೇಕಾಗೋಷ್ಟು ಅಂತ ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ 1/2 kg ಚಿಕನ್ನಿಗೆ 1/2 kg ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಸೇರಿಸ್ಕೊಳ್ಳಿ. ಸೊ ಇವಾಗ ನಾವು ಚಿಕನ್ನು ಮತ್ತು ಅರಿಶಿನ ಪುಡಿ ಮತ್ತು ಆ ಒಗ್ಗರಣೆನ ಎಲ್ಲ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಚಿಕನಲ್ಲಿರುವಂತಹ ವಾಟರ್ ಏನು ಬರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ನೀಟಾಗಿ ಬೇಯಬೇಕು. ಆ ಥರ ನಾವು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 5 to 10 minutes ನಾವು ಚಿಕನ್ ಬೇಯೋದಕ್ಕೆ ಬಿಡಬೇಕು. ಚಿಕನ್ 10 minutes ಬೆಂದ ಮೇಲೆ ಫ್ರೆಂಡ್ಸ್, ನಾವು ರುಬ್ಬಿಟ್ಕೊಂಡಿರುವ ಮಸಾಲೆ ಏನಿದೆಯೋ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಾವು ಆವಾಗಲೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ನಾವು ಮತ್ತು ಕೆಲವೊಂದು ಚಕ್ಕೆ ಲವಂಗನ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವ ಫ್ರೆಂಡ್ಸ್, ಅದನ್ನು ನಾವು ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ಚಿಕನ್ನು ಮತ್ತು ಈ ಪೇಸ್ಟ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಈ ಪೇಸ್ಟಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಇವಾಗ ಏನು ಮಾಡಬೇಕು, ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್.
ಫ್ರೈ ಆದಮೇಲೆ ಫ್ರೆಂಡ್ಸ್ ಇವಾಗ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಟೀ ಗ್ಲಾಸಷ್ಟು ಮೊಸರು ಕೂಡ ನಾವು ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಒಂದು ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಇದನ್ನು ನಾವು ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು ಈ ಕಸ್ತೂರಿ ಮೆಂತ್ಯನೂ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸುತ್ತೋ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಬಿರಿಯಾನಿ ಮಸಾಲ ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ. ಮತ್ತು ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗೇ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಖಾರವಾಗಿ ಕಲರ್ಫುಲ್ಲಾಗಿ ರೆಡ್ ಆಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ತೋರಿಸಿರೋ ವಿಧಾನದಲ್ಲೇ ನೀವು ಮನೇಲಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದೇನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಈ ಚಿಕನ್ ಎಲ್ಲ ಸಾಫ್ಟಾಗಿ ಬೇಯೋ ತನಕ ನಾವು ಸ್ವಲ್ಪ ಬಿಡಬೇಕು ಫ್ರೆಂಡ್. ಒಂದು 5 to 10 ಮಿನಿಟ್ಸ್ ನಾವು ಬಿಡಬೇಕು. ಇವಾಗಲೇ ನಾವು ಉಪ್ಪು ಖಾರನ ಎಲ್ಲ ನೋಡ್ಕೊಬೇಕು ಫ್ರೆಂಡ್ಸ್. ಯಾಕಪ್ಪ ಅಂದರೆ ಏನಾದರೂ ಉಪ್ಪು ಖಾರ ಏನಾದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ಇವಾಗಲೇ ನಾವು ಮಾಡ್ಕೊಬೇಕು, ಆಮೇಲೆ ನಮಗೆ ಮಾಡ್ಕೊಳಕ್ಕೆ ಆಗಲ್ಲ ಫ್ರೆಂಡ್ಸ್. ಸೊ ಇವಾಗಲೇ ನಿಮಗೆ ರುಚಿಗೆ ತಕ್ಕಷ್ಟು ಏನೇನು ಅಡ್ಜಸ್ಟ್ಮೆಂಟ್ ಇದ್ದಾವೆ ಅದನ್ನೆಲ್ಲ ನೀವು ಇವಾಗಲೇ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಚಿಕನ್ ಎಲ್ಲ ಈ ರೀತಿ ಬೆಂದ್ಬಿಟ್ಟು ಏನಾಗಬೇಕು, ಸ್ವಲ್ಪ ಆಯಿಲೆಲ್ಲ ಮೇಲೆ ಬಿಟ್ಕೊಬೇಕು ಫ್ರೆಂಡ್ಸ್. ನಾನು ಹಂಗೆ ಸ್ವಲ್ಪ ವಾಟರ್ ಯಾಕೋ ಕಮ್ಮಿ ಅನ್ನಿಸ್ತು, ತಳ ಹಿಡಿಯೋ ಥರ ಮಾಡೋಕ್ಕೆ ಸ್ವಲ್ಪ ವಾಟರ್ ಹಾಕಿ ಈ ರೀತಿ ಮುಚ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 5 ಮಿನಿಟ್ಸು ಅದು ಬೇಯೋದಕ್ಕೆ ಬಿಡಬೇಕು. ನೋಡಿ 5 ಮಿನಿಟ್ಸ್ ಆದಮೇಲೆ ಚಿಕನ್ ಯಾವ ರೀತಿ ಬೆಂದಿದೆ ಅಂತೇಳಿ ನೋಡಿ. ಗ್ರೇವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಬಿರಿಯಾನಿಗೆ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಬೆಂದು ಈ ಚಿಕನಿಂದು ಸಾರಾಂಶ ಏನಿದೆಯೋ ಅದನ್ನೆಲ್ಲ ಏನಾಗಬೇಕು, ಕೆಳಗಡೆ ಬಿಟ್ಕೊಬೇಕು, ಗ್ರೇವಿಗೆ ಬಿಟ್ಕೊಬೇಕು ಫ್ರೆಂಡ್ಸ್. ಮಧ್ಯದಲ್ಲಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಪ್ಪ ಅಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್, ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಕಡೆ ಬಿರಿಯಾನಿಗೆ ಒಗ್ಗರಣೆ ರೆಡಿಯಾಗಿದೆ. ಇಲ್ಲಿ ರೈಸ್ ಕೂಡ ನಮಗೆ ಬಾಯ್ಲ್ ಆಗ್ತಾ ಇದೆ. ಈಗ ರೈಸ್ನ ಸ್ವಲ್ಪ ನೋಡ್ಕೊಬೇಕು ಫ್ರೆಂಡ್ಸ್. ರೈಸು 90% ಬೆಂದಿರಬೇಕು. 90% ಬೆಂದಮೇಲೆ ಅದರಲ್ಲಿರುವಂತಹ ಗಂಜಿನ ತೆಗೆದುಬಿಟ್ಟು ನಾವು ಇವಾಗ ಮಾಡ್ಕೊಂಡಿರೋಂಥ ಗ್ರೇವಿಗೆ ನಾವು ಲೇಯರ್ ಆಗಿ ನಾವು ಹಾಕಿ ದಮ್ ಕಟ್ಟಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ರೈಸ್ನೂ ಕೂಡ ಒಂದ್ಸಲ ನಾನು ನೋಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು 2 ಜೊತೆಯಾಗಿ ಮಾಡಿದ್ರೆ ನಮಗೆ ಕರೆಕ್ಟು ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಮತ್ತು ನಮಗೆ ಲೇಯರ್ ಹಾಕೋಕ್ಕೂ ಸಮೇತಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ರೈಸ್ ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು 2 ಮಿನಿಟ್ಸ್ ಬಿಟ್ಬಿಡೋಣ ಫ್ರೆಂಡ್ಸ್. ಇಲ್ಲಿ ರೈಸು ಆಲ್ರೆಡಿ ಬೆಂದಿದೆ ಫ್ರೆಂಡ್ಸ್. ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ ಒಂದ್ಸಲ ನಮಗೆ ಗ್ರೇವಿ ಎಲ್ಲ ಚೆನ್ನಾಗಿದೆ ಅಂತ ಒಂದ್ಸಲ ನೀಟಾಗಿ ನೋಡ್ಕೊಂಡ್ಬಿಡ್ಬೇಕು. ಏನಾದರೂ ಸ್ವಲ್ಪ ನೀರು, ಉಪ್ಪು ಮತ್ತು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಂಗಿದ್ರೆ ಇವಾಗಲೇ ಮಾಡ್ಕೊಳ್ಳಿ. ಮತ್ತು ಪೀಸ್ ಎಲ್ಲನೂ ನೀಟಾಗಿ ಸಾಫ್ಟ್ ಆಗಿದೆಯೋ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಇಲ್ಲಿ ಎಲ್ಲನೂ ಕರೆಕ್ಟಾಗಿದೆ ಫ್ರೆಂಡ್ಸ್ ನನಗೆ. ಇವಾಗ ರೈಸ್ ಕೂಡ ಆ ಕಡೆ ಎಲ್ಲ ಬೆಂದಿದೆ 90%. ಇವಾಗ ಬೆಂದಿರುವಂಥ ರೈಸ್ನ ನಾನು ಈ ರೀತಿ ಜಾಲದಲ್ಲಿ ತೊಗೊಂಡ್ಬಿಟ್ಟು ಅದನ್ನು ನಾವು ನೀರನ್ನೆಲ್ಲ ಸೋಸ್ಕೊಬೇಕು ಫ್ರೆಂಡ್ಸ್. ಅಂದರೆ ಗಂಜಿ ಬಸಿರುವಂತಹ ರೈಸ್ನ ನಾನು ಇದಕ್ಕೆ ಲೇಯರ್ ಆಗಿ ಈ ರೀತಿ ಮೇಲ್ಗಡೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಾವು ಗ್ರೇವಿ ಮೇಲ್ಗಡೆ ನಾವು ಬಸ್ತಿರುವಂಥ ರೈಸ್ ಅಂದರೆ 90% ಆಲ್ರೆಡಿ ಅದು ಬೆಂದಿರ್ತಾರೆ ಫ್ರೆಂಡ್ಸ್. ಇನ್ನೊಂದು 10% ಬೇಯಬೇಕು. ಈ ರೀತಿ ಲೇಯರ್ ವೈಸ್ ಹಾಕ್ಬಿಟ್ಟು ನಾವು ಇವಾಗ ಕೊತ್ತಂಬರಿ, ಮತ್ತು ಪುದೀನಾನ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್.
ಮತ್ತು ಫ್ರೈಡ್ ಆನಿಯನ್ಸ್ ನಾವೇನು ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು ಒಂದು ನಿಂಬೆಹಣ್ಣು ಕೂಡ ನಾವು ಇಟ್ಕೊಬೇಕು ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಫ್ ನಿಂಬೆಹಣ್ಣು ಕೂಡ ನಾನಿಲ್ಲಿ ರಸ ಕೂಡ ಬಿಡ್ತಾಯಿದ್ದೀನಿ. ಮತ್ತು ಈ ಗಂಜಿ ಬಸ್ಕೊಂಡಿರೋ ರೈಸ್ ಇನ್ನೂ ಸ್ವಲ್ಪ ಏನಿದೆಯೋ ಅದನ್ನು ಕೂಡ ಫುಲ್ ಇವಾಗ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಲೇಯರಿಗೆ ನಾವು ಆಲ್ರೆಡಿ ಕೊತ್ತಂಬರಿ, ಪುದೀನ ಮತ್ತು ಫ್ರೈಡ್ ಆನಿಯನ್ಸು ಮತ್ತು ನಿಂಬೆಹಣ್ಣಿನ ರಸ ಬಿಟ್ಟಿದ್ದೀವಿ ಫ್ರೆಂಡ್ಸ್. ಇವಾಗೂ ಕೂಡ ಲಾಸ್ಟ್ ಲೇಯರಿಗೂ ನಾವು ಬಿಡಬೇಕು. ಈ ರೀತಿ ನೀಟಾಗಿ ರೈಸ್ ಎಲ್ಲ ಫುಲ್ಲು ನಾವು ಕುಕ್ಕರಿಗೆಲ್ಲ ನೀಟಾಗಿ ಫುಲ್ಲು ಹಾಕಿಬಿಟ್ಟು ರೈಸ್ನ ಅದ್ರ ಮೇಲ್ಗಡೆನೂ ಕೊತ್ತಂಬರಿ, ಪುದೀನ ಮತ್ತು ಫ್ರೈಡ್ ಆನಿಯನ್ಸ್ ಕೂಡ ನಾವು ಹಾಕ್ಕೊಬೇಕು ಫ್ರೆಂಡ್ಸ್. ಫ್ರೈಡ್ ಆನಿಯನ್ಸು ಮತ್ತು ನಿಂಬೆಹಣ್ಣಿನ ರಸ ಕೂಡ ನಾವು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮತ್ತು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. 1-2 ಟೀ ಸ್ಪೂನು ನಾನು ಇಲ್ಲಿ ಫುಡ್ ಕಲರ್ನ ಗಂಜಿ ಬಸ್ತಿದ್ದೀವಲ್ಲ ಫ್ರೆಂಡ್ಸ್, ಆ ಬಿಸಿನೀರಿಗೆ ನಾನು ಒಂದು ಹಾಫ್ ಟೀ ಸ್ಪೂನು ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ನೀವು ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಮತ್ತು ಗಂಜಿ ಬಸ್ತಿರೋ ನೀರೇನಿದೆಯೋ ಅದನ್ನು ಒಂದು ಹಾಫ್ ಗ್ಲಾಸ್ ವಾಟರ್ನ ಮೇಲ್ಗಡೆ ಹಾಕ್ಕೊಳ್ಳಿ. ಯಾಕಪ್ಪ ಅಂತಂದರೆ ಅದು ನೀಟಾಗಿ ದಮ್ ಕಟ್ಟಬೇಕು, ಅದಕ್ಕೋಸ್ಕರ ನಾವು ಹಾಕಬೇಕು. ಈ ಥರ ಎಲ್ಲೂ ಹಾವಿ ಹೊರಗಡೆ ಹೋಗದೇ ಇರೋ ಥರ ಒಂದು ಪ್ಲೇಟ್ನ ಮುಚ್ಚಿ ಅದಕ್ಕೆ ವೆಯ್ಟ್ ಇಡಬೇಕು ಫ್ರೆಂಡ್ಸ್. ವೆಯ್ಟ್ನ ಇಟ್ಬಿಟ್ಟು ಒಂದು 15 to 20 ಮಿನಿಟ್ಸ್ ನಾವು ಅದನ್ನು ಲೋ ಫ್ಲೇಮಲ್ಲಿ ನಾವು ಬಿಡಬೇಕು, ದಮ್ ಕಟ್ಟಬೇಕು. ಆವಾಗ ಏನಾಗುತ್ತೆ, ನೀಟಾಗಿ ದಮ್ ಕಟ್ಟು ನೋಡಿರಿ. ಇವಾಗ 15 ಮಿನಿಟ್ಸು 20 ಮಿನಿಟ್ಸು ನಾನು ಅದೇ ರೀತಿ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ನಮ್ಮದು ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಿರಿಯಾನಿ. ನೋಡಿರಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿದೆ, ರೆಡ್ಡಾಗಿ. ಮನೆಯಲ್ಲಿ ನೀವು ಕೂಡ ಒಂದ್ಸಲ ನಾನು ತೋರಿಸಿರೋ ಥರನೇ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿರುವಂಥವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಫ್ರೈ ಪೀಸ್ ಬಿರಿಯಾನಿ ಅಂತಲೂ ನೀವು ಕರಿಬೋದು, ಅಥವಾ ಲೇಯರ್ಸ್ ಬಿರಿಯಾನಿ ಅಂತಲೂ ನೀವು ಕರಿಬೋದು ಫ್ರೆಂಡ್ಸ್. ನೋಡಿ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಿರಿಯಾನಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಪರ್ಫೆಕ್ಟಾಗಿ ಪೀಸು, ರೈಸು, ಮಸಾಲೆ ಎಲ್ಲ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ನೋಡಿ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಯಾವ ರೀತಿ ಇದೆ ಅಂತೇಳಿ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದು ಸಲ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ನಾನ್ ವೆಜ್ ಇದ್ರೇ ನಮಗೆ ಸೈಡಿಗೆ ಏನು ಬೇಕು, ಆನಿಯನ್ಸ್ ಆ್ಯಂಡ್ ಲೆಮನ್ ಬೇಕು. ಆನಿಯನ್ಸ್ ಲೆಮನ್ನು ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಅಲ್ಟಿಮೇಟ್ ಆಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಪೀಸ್ನು ಕೂಡ ಸಾಫ್ಟಾಗಿ ಬೆಂದಿದೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಪೀಸ್ಗೂ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಸಂಡೇ ಸ್ಪೆಷಲ್ ಮನೆಯಲ್ಲಿ ಎಲ್ಲರಿಗೂ ಚಿಕನ್ ದಮ್ ಬಿರಿಯಾನಿನ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲರೂ ನೀವು ಇಷ್ಟಪಟ್ಟು ನಿಮ್ಮ ಬಿರಿಯಾನಿನ ತಿಂತಾರೆ. ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಎಲ್ಲರಿಗೂ ಒಂದ್ಸಲ ಮಾಡಿಕೊಡಿ. ಎಲ್ಲರೂ ಮನೆಯಲ್ಲಿರೋ ಅಂಥ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮತ್ತು ಮಾಡ್ಕೊಳ್ಳಿ ಅಂತಲೂ ಕೇಳ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.